ಇವತ್ತಿನ ವಿಡಿಯೋದಲ್ಲಿ ನಾನು ಆಫೀಸ್ ಪಾಲಿಟಿಕ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದರ ಮೇಲೆ ಡಿಸ್ಕಷನ್ ಅನ್ನ ಮಾಡುವನಿದ್ದೇನೆ. ಈ ಪ್ರಶ್ನೆಯನ್ನ ನಮ್ಮ ಮನೆ ಹೆಲ್ದಿ ಫುಡ್ಸ್ ಅವರು ಕೇಳಿದ್ದಾರೆ. ಇವರು ಪೇಡ್ ಮೆಂಬರ್ ಆಗಿರೋದ್ರಿಂದ ಇವರ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತಾ ಇರುವೆ. ನೋಡಿ ಮೇಡಮ್, ನೀವು ಎಲ್ಲೇ ಹೋದರೂ ಕೂಡ ಆ ಆಫೀಸು ಸಣ್ಣದಿರಲಿ ದೊಡ್ಡದಿರಲಿ, ಎಷ್ಟೇ ದೊಡ್ಡ ಆರ್ಗನೈಸೇಷನ್ ಇದ್ದರೂ ಕೂಡ, ಅದು ಗೌರ್ಮೆಂಟ್ ಆಫೀಸ್ ಇರಲಿ ಪ್ರೈವೇಟ್ ಆಫೀಸ್ ಇರಲಿ, ಎಲ್ಲ ಕಡೆ ಅಂತೂ ಆಫೀಸ್ ಪಾಲಿಟಿಕ್ಸು ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಜನರಿಗೆ ಜಾಸ್ತಿ ಪಾಲಿಟಿಕ್ಸೇ ಇಷ್ಟ ಇದೆ. ನಮ್ಮ ಜನರ ಮನಗಳಲ್ಲಿ ಪಾಲಿಟಿಕ್ಸೇ ತುಂಬ್ಕೊಂಡ್ಬಿಟ್ಟಿದೆ. ಮನೆಯಲ್ಲೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ. ಹೀಗಿರುವಾಗ ನೀವು ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಆಫೀಸಿಗೆ ಹೋದರೂ ಕೂಡ ಅಲ್ಲಿ ಆಫೀಸ್ ಪಾಲಿಟಿಕ್ಸ್ ಅಂತೂ ಇದ್ದೇ ಇರುತ್ತೆ. ಅದನ್ನು ನೀವು ನಿಲ್ಸೋಕ್ಕೂ ಆಗಲ್ಲ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನೀವು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿತುಬಿಟ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸ್ಟ್ರೆಸ್ಸನ್ನು ನೀವು ಅವಾಯ್ಡ್ ಮಾಡ್ಬೋದು. ನಿಮ್ಮ ಕರಿಯರನ್ನು ಉಳಿಸ್ಕೊಂಡ್ಬಿಟ್ಟು ನಿಮ್ಮ ಕರಿಯರಲ್ಲಿ ಗ್ರೋ ಆಗ್ಬೋದು. ಪ್ರಮೋಷನ್ಗಳನ್ನು ಕೂಡ ಪಡೆದುಕೊಳ್ಬೋದು. ನೀವು ಕೂಡ ನಿಮ್ಮ ಆಫೀಸ್ ಪಾಲಿಟಿಕ್ಸ್ನಿಂದ ಸಿಕ್ಕಾಪಟ್ಟೆ ಟೆನ್ಷನನ್ನು ಅನುಭವಿಸ್ತಾ ಇದ್ದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ. ನಂಬರ್ 1, ಸ್ಟೇ ನ್ಯೂಟ್ರಲ್. ಆಫೀಸ್ನಲ್ಲಂತೂ ಆಫೀಸ್ ಪಾಲಿಟಿಕ್ಸು ನಡೀತಾ ಇರುತ್ತೆ. ಅದರಲ್ಲಿ ನೀವು ನ್ಯೂಟ್ರಲ್ ಆಗಿದ್ಕೊಂಡ್ಬಿಡಿ. ಯಾರಿಗೂ ಕೂಡ ಸಪೋರ್ಟ್ ಮಾಡಬೇಡಿ. ಯಾರಿಗೂ ಒಳ್ಳೆಯವರು ಆಗೋಕ್ಕೆ ಹೋಗ್ಬಿಡಿ, ಯಾರಿಗೂ ಕೆಟ್ಟವರು ಕೂಡ ಆಗೋಕ್ಕೆ ಹೋಗ್ಬಿಡಿ. ಅವಶ್ಯಕತೆ ಇಲ್ಲ ಅದರದ್ದು. ನಿಮಗೆ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಸ್ಕಿಲ್ನ ಮೇಲೆ ನಂಬಿಕೆ ಇರುವಾಗ ನೀವ್ಯಾಕೆ ಯಾವುದಾದ್ರೂ ಒಂದು ಟೀಮಿಗೆ ಸೇರ್ಕೊತೀರಾ? ಟೀಮ್ ಎಗೂ ಸೇರಬೇಡಿ, ಟೀಮ್ ಬಿಗೂ ಸೇರಬೇಡಿ, ನ್ಯೂಟ್ರಲ್ ಆಗಿದ್ಬಿಡಿ. ಸೊ ಬೇರೆಯವರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಯಾರ ಬಗ್ಗೆ ಏನಾದರೂ ಕೆಟ್ಟದ್ದು ಮಾಡಲಿ, ಯಾರಿಗಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲಿ, ಅವ್ರು ಏನೇ ಮಾಡಿಕೊಂಡು ಅವ್ರದ್ದು ಅನುಭವಿಸ್ತಾರೆ. ಕರ್ಮ ಅವರಿಗೆ ತಟ್ಟತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ನ್ಯೂಟ್ರಲ್ ಆಗಿರಿ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಜಾಸ್ತಿ ಸಿಟ್ಟು ಮಾಡ್ಕೋಬೇಡಿ. ಸೊ ನೀವು ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಯಾವುದೇ ಟೀಮಿಗೆ ಸೇರಕ್ಕೆ ಹೋಗ್ಬಿಡಿ, ನ್ಯೂಟ್ರಲ್ ಆಗಿದ್ದು ಬಿಡಿ. ಟಿಪ್ ನಂಬರ್ 2, ಅವಾಯ್ಡ್ ಗಾಸಿಪ್. ಆಫೀಸ್ನಲ್ಲಿ ಪಾಲಿಟಿಕ್ಸ್ ನಡೀತಾ ಇರುವಾಗ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ನಿಮಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದ್ರು, ನೀವು ಕೇಳದೇ ಇದ್ದರೂ ಕೂಡ ಅವರು ನಿಮ್ಮ ಹತ್ರ ಬಂದು ಗಾಸಿಪ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಬೇರೆ ಕಲೀಗ್ಗಳನ್ನು ಡಿಫೇಮ್ ಮಾಡೋಕ್ಕೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನಿಮ್ಮೆದುರು ಬಂದು ಶುರು ಮಾಡ್ತಾರೆ. ಆವಾಗ ನೀವು ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸೋಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ನೀವು ಯಾರ ಬಗ್ಗೆನೂ ಗಾಸಿಪ್ಗಳನ್ನು ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ನಿಮ್ಮ ಹತ್ರ ಬಂದು ಬೇರೆಯವರೇ ಗಾಸಿಪ್ಗಳನ್ನು ಹೇಳ್ತಾ ಇದ್ದರೆ ಅವುಗಳನ್ನು ಕೇಳಿಸಿಕೊಳ್ಳೋಕ್ಕೆ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ಬೇಡಿ. ಬೇಗನೆ ಟಾಪಿಕನ್ನು ಚೇಂಜ್ ಮಾಡಿಬಿಡಿ. ಅವರೊಂದೇನೋ ಗಾಸಿಪ್ ಹೇಳ್ತಾ ಇದ್ದಾರೆ, ಬೇರೆ ಕಲೀಗ್ಗಳ ಬಗ್ಗೆ ಕೆಟ್ಟದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದರಲ್ಲಿ ಎಸ್ ಅಂತ ಹೇಳಕ್ಕೆ ಹೋಗ್ಬಿಡಿ. ಹೌದು, ಅವಳು ಹಾಗೆ ಮಾಡ್ತಾಳೆ, ಅವನಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ, ಕೊಬ್ಬಿದೆ ಅಂತೇಳಿ ನೀವು ಕೂಡ ಅದರಲ್ಲಿ ನಿಮ್ಮ ಧ್ವನಿಯನ್ನು ಸೇರಿಸಕ್ಕೆ ಹೋಗಬೇಡಿ. ಆ ಒಂದು ಗಾಸಿಪ್ ನಡೀತಾ ಇರುತ್ತಲ್ಲ, ಅದನ್ನು ಕಟ್ ಮಾಡಿ. ಸೊ ನೀವು ಈ ಗಾಸಿಪ್ಪನ್ನು ಕಟ್ ಮಾಡಿದ್ರಿ ಅಪ್ಪ ಅಂತಂದರೆ ನಿಮ್ಮ ರೆಪ್ಯುಟೇಷನ್ ಉಳಿಯುತ್ತೆ, ನಿಮ್ಮ ಮಾನ ಮರ್ಯಾದೆ ಉಳಿಯುತ್ತೆ. ಇಲ್ಲಪ್ಪ ಅಂತಂದರೆ ನಿಮ್ಮನ್ನು ಕೂಡ ಗಾಸಿಪ್ ಆಂಟಿ ಅಂತೇಳಿ ರಿಕಗ್ನೈಸ್ ಮಾಡಿಬಿಡ್ತಾರೆ ನಿಮ್ಮ ಬಾಸು. ಸೊ ನಿಮ್ಮ ಬಗ್ಗೆ ಬೇರೆಯವ್ರು ಗಾಸಿಪ್ ಮಾಡಲಿ, ಆದರೆ ನೀವು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಬೇರೆ ಸ್ಟೈಲಲ್ಲಿ ಉತ್ತರ ಕೊಡಿ. ಸೊ ನಿಮ್ಮ ಒಂದು ರೆಪ್ಯುಟೇಷನನ್ನು, ಕ್ಯಾರೆಕ್ಟರನ್ನು, ಕೆಲಸವನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಗಾಸಿಪ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಟಿಪ್ ನಂಬರ್ 3, ಅಂಡರ್ಸ್ಟ್ಯಾಂಡ್ ಪವರ್ ಡೈನಾಮಿಕ್ಸ್. ನಿಮ್ಮ ಆಫೀಸ್ನಲ್ಲಿ ಪವರ್ ಡೈನಾಮಿಕ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ನಿಮ್ಮ ಆಫೀಸ್ನಲ್ಲಿ ಯಾರ್ದು ನಡೆಯುತ್ತೆ, ಯಾರ್ದು ಎಷ್ಟು ನಡೆಯುತ್ತೆ, ಯಾರ್ದು ನಡೆಯಲ್ಲ, ಯಾರು ಕೀ ಡಿಸಿಷನ್ ಮೇಕರ್ ಆಗಿದ್ದಾರೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡಿಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಸ್ಟೆಪ್ ಆಗಿದೆ. ಸೊ ಇದನ್ನು ಹೇಗೆ ಪತ್ತೆ ಹಚ್ಚೋದು? ನಿಮ್ಮಲ್ಲಿ ಬಿಸ್ನೆಸ್ ಮೀಟಿಂಗ್ಗಳು ನಡೀತಾ ಇರ್ತಾವಲ್ಲ, ಆವಾಗ ನೋಡಿ ಯಾರು ಜಾಸ್ತಿ ಮಾತಾಡ್ತಾರೆ, ಯಾರು ಯಾವುದನ್ನು ಹೇಳಿದ ನಂತರ ಅದು ಡಿಸಿಷನ್ ಆಗಿ ಕನ್ವರ್ಟ್ ಆಯಿತು. ಸೊ ಯಾರ ಸಲಹೆಗಳಲ್ಲಿ ಜಾಸ್ತಿ ವೇಟೇಜ್ ಇದೆ, ಯಾರಿಗೆ ಜಾಸ್ತಿಯಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ಇವುಗಳನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಪವರ್ ಡೈನಾಮಿಕ್ಸನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಪವರ್ ಡೈನಾಮಿಕ್ಸ್ ಅರ್ಥ ಆಯ್ತಪ್ಪ ಅಂತಂದರೆ ನಿಮಗೆ ಗೊತ್ತಾಗ್ಬಿಡತ್ತೆ ಯಾರ ಮೂಗು ಹಿಡಿದ್ರೆ ಯಾರ ಬಾಯಿ ತೆರೆಯುತ್ತೆ ಅಂತೇಳಿ. ಸೊ ಈ ಕಲೆ ನಿಮಗೆ ಬಂತಪ್ಪ ಅಂತಂದರೆ ನೀವು ಆಫೀಸ್ ಪಾಲಿಟಿಕ್ಸನ್ನು ಚಿಂಗಮ್ ತಿಂದವ್ರ ಥರ ಖತಮ್ ಮಾಡ್ಬೋದು. ಸೊ ಅಷ್ಟೊಂದು ಈಸಿ ಇದೆ ಅದು. ಪವರ್ ಡೈನಾಮಿಕ್ಸ್ ಅರ್ಥ ಆಗಬೇಕು ನಿಮಗೆ. ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಯಾರ ಹತ್ರ ರಿಯಲ್ ಪವರ್ ಇದೆನೋ, ಯಾರ್ದು ನಡೀತಾ ಇದೆನೋ, ಯಾರು ಕೀ ಡಿಸಿಷನ್ ಮೇಕರ್ ಆಗಿದ್ದಾರೋ, ಸೊ ಅವರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಿ. ಮಿಕ್ಕವರನ್ನು ಇಗ್ನೋರ್ ಮಾಡಿಬಿಡಿ. ಮತ್ತು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಂಥೇಳಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋಕ್ಕೆ ಹೋಗಬೇಡಿ. ಅಲ್ಲಿ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಸೊ ಇವಳು ಯಾವುದಕ್ಕೂ ಬಗಲ್ಲಪ್ಪ, ಎಕ್ಸ್ಟ್ರಾ ಅಡ್ವಾಂಟೇಜ್ಗಳನ್ನು, ಬೆನಿಫಿಟ್ಸ್ಗಳನ್ನು ಕೊಡಲ್ಲ, ಮತ್ತು ಅವಳೇನು ನಮ್ಮ ಜೊತೆಗೆ ಕ್ಲೋಸ್ ಆಗಿನೂ ಮೂವ್ ಮಾಡಲ್ಲ.
ಮತ್ತು ನಾವು ಹೇಳಿರೋದಕ್ಕೆಲ್ಲ ಎಸ್ ಅನ್ನಲ್ಲ, ಬೇರೆ ಥರ ದಾರಿ ಬಿಟ್ಟವಳಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆ ರೀತಿ ನೀವು ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ನಿಮ್ಮ ಪರ್ಸ್ನಾಲಿಟಿಯನ್ನು, ಕ್ಯಾರೆಕ್ಟರನ್ನು ಕ್ಲೀನಾಗಿ ಇಟ್ಕೋಬೇಕು. ಆ ರೀತಿ ನೀವು ತೋರಿಸ್ಕೊಳ್ಬೇಕು. ಸೊ ಆವಾಗ ಕರೆಕ್ಟಾಗಿ ಎಲ್ಲವೂ ಕೂಡ ದಾರಿಗೆ ಬರುತ್ತೆ. ಟಿಪ್ ನಂಬರ್ 4, ಬಿಲ್ಡ್ ಅಲಯನ್ಸಸ್ ನಾಟ್ ಎನಿಮೀಸ್. ನಿಮ್ಮ ಆಫೀಸ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರಲ್ಲ, ಎಲ್ಲರ ಜೊತೆಗೂ ನೀವು ಫ್ರೆಂಡ್ಶಿಪ್ ಮಾಡಲೇಬೇಕು ಅನ್ನೋ ನಿಯಮವೇನಿಲ್ಲ. ಎಲ್ಲರ ಜೊತೆಗೂ ಕೂಡ ಒಳ್ಳೆಯದಾಗಿ ವರ್ತಿಸಬೇಕು ಅನ್ನೋ ನಿಯಮವೇನಿಲ್ಲ. ಸೊ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೋ, ನಿಮಗೆ ಯಾರು ಇಷ್ಟ ಇದ್ದಾರೋ, ಯಾರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಲ್ಲ ಅಂಥವರ ಜೊತೆಗೆ ಮಾತ್ರ ಫ್ರೆಂಡ್ಶಿಪ್ ಮಾಡಿ. ಮಿಕ್ಕವರನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಅಲ್ಲ. ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡ್ತಾ ಇಲ್ಲ ಅಂತಂದರೆ ಅವರನ್ನು ಯಾಕೆ ನೀವು ಎನಿಮಿ ಥರ ಟ್ರೀಟ್ ಮಾಡ್ತೀರಾ? ಜಸ್ಟ್ ಹೈ ಬೈ ರಿಲೇಷನ್ ಥರ ಇಟ್ಕೊಂಡ್ಬಿಡಿ. ಅವರನ್ನು ಬರೀ ಆಫೀಸ್ನಲ್ಲಿ ಇದಾರೆ ಬಿಡು ಅನ್ನೋ ಥರ ಟ್ರೀಟ್ ಮಾಡಿ ಅಲ್ಲ. ಯಾಕೆ ಅವ್ರ ಜೊತೆಗೆ ಕ್ಲೋಸ್ ಆಗಕ್ಕೆ ಹೋಗ್ತೀರಾ? ಇಲ್ಲ ಯಾಕೆ ಅವ್ರ ಜೊತೆ ದುಶ್ಮನಿಯನ್ನು ಕಟ್ಕೊತೀರಾ? ಸೊ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ, ಸಪೋರ್ಟಿವ್ ಆಗಿದ್ದಾರೋ, ಇಷ್ಟಪಡ್ತಾ ಇದ್ದಾರೋ ಅವ್ರ ಜೊತೆಗೆ ದೋಸ್ತಿ ಮಾಡಿ. ಯಾರು ನಿಮ್ಮನ್ನು ಇಷ್ಟಪಡಲ್ವೋ, ನಿಮ್ಮ ಏಳಿಗೆಯನ್ನು ಸಹಿಸಲ್ವೋ ಅಂಥವರನ್ನು ಇಗ್ನೋರ್ ಮಾಡಿ, ದೂರನೇ ಇಟ್ಬಿಡಿ. ನಿಮ್ಮ ಬೌಂಡ್ರಿಯಿಂದ ಆಚೆ ಇಟ್ಬಿಡಿ ಅವರನ್ನು. ಸೊ ಯಾವಾಗ ಈ ಜನರು ನಿಮ್ಮನ್ನು ಇಷ್ಟಪಡದವರು ಆಫೀಸ್ ಪಾಲಿಟಿಕ್ಸಲ್ಲಿ ನಿಮ್ಮನ್ನು ತಗಲಾಕ್ಸ್ಬಿಟ್ಟು ಬಾಸ್ಗೆ ಹೇಳೋದು, ಸೂಪರ್ವೈಸರ್ಗೆ ಹೇಳೋದು, ಮ್ಯಾನೇಜರ್ಗೆ ಚಾಡಿ ಹೇಳೋದು ಮಾಡಿಬಿಟ್ಟು ನಿಮ್ಮ ರೆಪ್ಯುಟೇಷನ್ ಖರಾಬ್ ಮಾಡೋದು, ಇಲ್ಲವೇ ನಿಮ್ಮನ್ನು ಡಿಪೇ ಮಾಡಿಬಿಟ್ಟು ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡೋದು, ಜಾಬ್ನಿಂದ ತೆಗಿಸೋಕೆ ಟ್ರೈ ಮಾಡೋದು, ನೀವು ಕೆಲಸ ಮಾಡಿದರೂ ಕೂಡ ನಿಮಗೆ ಸಿಗಬೇಕಾಗಿರುವ ಕ್ರೆಡಿಟು ಸಿಗದೆ ಇರೋ ಥರ ಮಾಡೋದು, ಈ ಥರ ಎಲ್ಲ ಹಲ್ಕ ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ಲ. ಸೊ ಆವಾಗ ನೀವೇನು ಮಾಡೋದಪ್ಪ ಅಂತಂದರೆ, ಯಾರ ಜೊತೆಗೆ ನಿಮ್ಮ ಅಲಯನ್ಸ್ ಇರುತ್ತಲ್ಲ, ಸೊ ಅವರ ಹೆಲ್ಪನ್ನು ತೆಗೆದುಕೊಂಡ್ಬಿಟ್ಟು ಪವರ್ ಡೈನಾಮಿಕ್ಸ್ನ ಹೆಲ್ಪನ್ನು ತೆಗೆದುಕೊಳ್ಳೋದಲ್ಲ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ ಆಲ್ರೆಡಿ ಯಾರ್ದು ನಡೆಯುತ್ತೆ ಅಂತೇಳಿ. ಸೊ ಅವರಿಗೆ ನೀವು ಡೈರೆಕ್ಟಾಗಿ ಇನ್ಫಾರ್ಮ್ ಮಾಡ್ಬೋದು, ಇವರ ಕಡೆಯಿಂದ ಹೆಲ್ಪ್ ತೆಗೆದುಕೊಳ್ಬೋದು. ಅಲಯನ್ಸಸ್ ಅಂತೂ ಬೇಕೇ ಬೇಕು. ಎನಿಮೀಸ್ಗಳು ನೀವು ಬೇಡ ಅಂತಂದ್ರೂ ಹುಟ್ಕೊತಾರೆ. ನೀವಾಗೆ ಎನಿಮಿಗಳನ್ನು ಕ್ರಿಯೇಟ್ ಮಾಡ್ಕೋಬೇಡಿ. ಆದರೆ ಯಾವಾಗ ಈ ಎನಿಮಿಗಳು ನಿಮಗೆ ತೊಂದರೆ ಮಾಡ್ತಾರೋ ಆವಾಗ ನಿಮ್ಮ ಅಲಯನ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪವರ್ ಡೈನಾಮಿಕ್ಸನ್ನು ಕಂಟ್ರೋಲ್ ಮಾಡಿ, ಇಲ್ಲವೇ ಅವರ ಕಡೆಯಿಂದ ಹೆಲ್ಪ್ ತೆಗೆದುಕೊಳ್ಳಿ, ಸಾರ್ಟ್ ಔಟ್ ಮಾಡಿ ಅದನ್ನು. ಟಿಪ್ ನಂಬರ್ 5, ಮಾಸ್ಟರ್ ದ ಆರ್ಟ್ ಆಫ್ ಡಿಪ್ಲೊಮೆಸಿ. ಆಫೀಸ್ನಲ್ಲಿ ಯಾರೋ ಏನೋ ನಿಮಗೆ ಅಂದರು, ಯಾರೋ ಏನೋ ಗಾಸಿಪ್ಗಳನ್ನು ಹಬ್ಬಿಸಿದ್ರು, ಯಾರೋ ಏನೋ ಮಾಡಿದ್ರು ಅಂತೇಳಿ ನೀವು ಸಿಟ್ಟಿನಲ್ಲಿ ನಿಮ್ಮ ಮೂಗನ್ನೇ ಕೊಯ್ದುಕೊಳ್ಳೋಕ್ಕೆ ಹೋಗಬಾರ್ದು. ನೀವು ಅಂದ್ಕೊಂಡಿರೋ ಥರ ಏನೂ ಆಗದೇ ಇದ್ದರೂ ಕೂಡ ನೀವೇನು ಮಾಡಬೇಕಲ್ಲಿ ಕೂಲ್ ಆ್ಯಂಡ್ ಕಾಮ್ ಆಗಿ ವರ್ತನೆ ಮಾಡಬೇಕು. ಮತ್ತು ಇದನ್ನು ಹೇಗೆ ಸೆಟ್ಔಟ್ ಮಾಡೋದು, ಹೇಗೆ ಇವುಗಳನ್ನು ಡೀಲ್ ಮಾಡೋದು, ಯಾರಿಗೆ ಯಾವ ರೀತಿ ಬುದ್ಧಿ ಕಲಿಸೋದು ಅನ್ನೋದ್ರ ಬಗ್ಗೆ ನೀವು ಪ್ಲ್ಯಾನ್ ಮಾಡಬೇಕು. ಸಿಟ್ಟಿನಲ್ಲಿ ಮೂಗನ್ನು ಕೊಯ್ಕೊಳ್ಳೋದಲ್ಲ, ಶಾಂತ ಚಿತ್ತವಾಗಿ ಕೂತ್ಕೊಂಡ್ಬಿಟ್ಟು ಸ್ಟ್ರಾಟರ್ಜಿಗಳನ್ನು ಮಾಡಬೇಕು. ಸ್ಟ್ರಾಟರ್ಜಿಕಲಿ ಇದನ್ನು ಹ್ಯಾಂಡಲ್ ಮಾಡಬೇಕು, ಡೀಲ್ ಮಾಡಿ ಖತಮ್ ಮಾಡಿಬಿಡಬೇಕು. ಡಿಪ್ಲೊಮಸಿಯನ್ನು ನೀವು ಸ್ವಲ್ಪ ಕಲೀಲೇಬೇಕು. ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಔಷಧಿಗಳಿರ್ತವೆ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಥರ ಅರ್ಥ ಮಾಡಿಸ್ಬೇಕಾಗತ್ತೆ, ಬುದ್ಧಿ ಕಲಿಸ್ಬೇಕಾಗತ್ತೆ. ಅದನ್ನು ನೀವು ಕಲಿಬೇಕು, ಡಿಪ್ಲೊಮಸಿಯಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಟಿಪ್ ನಂಬರ್ 6, ಫೋಕಸ್ ಆನ್ ವರ್ಕ್, ಲೆಟ್ ಯುವರ್ ರಿಸಲ್ಟ್ಸ್ ಟು ಸ್ಪೀಕ್. ನೀವು ಎಷ್ಟೇ ನಿಮ್ಮೊಂದಿಗೆ ಪಾಲಿಟಿಕ್ಸ್ ಆಗ್ತಾ ಇದ್ರೂ ಕೂಡ ನಿಮ್ಮ ಆಫೀಸ್ನಲ್ಲಿ ಎಲ್ಲವನ್ನ ಕೂಡ ಇಗ್ನೋರ್ ಮಾಡಿ, ನಿಮ್ಮ ಕೆಲಸವನ್ನು ನೀವು ನಿಯತ್ತಾಗಿ ಮಾಡಿ, ಕರೆಕ್ಟಾಗಿ ಮಾಡಿ. ನೀವೇನಿದ್ದೀರಾ ಅನ್ನೋದನ್ನು ನಿಮ್ಮ ಸೂಪರ್ವೈಸರ್ಗಳಿಗೆ, ಬಾಸ್ಗೆ ತೋರಿಸಿಕೊಡಿ. ಯಾವಾಗ ನಿಮ್ಮ ಕೆಲಸ ಮಾತಾಡತ್ತಲ್ಲ ಆವಾಗ ಎಲ್ಲರ ಬಾಯಿಗಳು ಕೂಡ ತಾನಾಗೆ ಮುಚ್ಕೊಳ್ತವೆ. ನಿಮ್ಮ ಕೆಲಸ ಮಾತಾಡಲಿಲ್ಲಪ್ಪ ಅಂತಂದರೆ, ನಿಮ್ಮ ಕೆಲಸಕ್ಕೆ ಸರಿಯಾಗಿ ಸಿಗಬೇಕಾದ ಕ್ರೆಡಿಟ್ ಸಿಗಲಿಲ್ಲಪ್ಪ ಅಂತಂದರೆ ನಿಮಗೆ ಯಾವತ್ತೂ ಕೂಡ ನಿಮ್ಮ ಹೈಯರ್ ಟೀಮ್ನಿಂದ ಅಂದರೆ ಬಾಸ್ನ ಕಡೆಯಿಂದ ಸಪೋರ್ಟ್ ಸಿಗಲ್ಲ. ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ನಿಯತ್ತಾಗಿ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಬಾಸ್ನ ಕಡೆಯಿಂದ ಸಪೋರ್ಟ್ ಸಿಕ್ಕೇ ಸಿಗತ್ತೆ. ಸೊ ಆ ಸಪೋರ್ಟು ನಿಮಗೆ ಸಿಕ್ತಪ್ಪ ಅಂತಂದರೆ ನೀವು ನಿಮ್ಮ ಆಫೀಸಿನ ಪವರ್ ಡೈನಾಮಿಕ್ಸನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಮತ್ತು ನೀವು ನಿಮ್ಮ ಅಲಯನ್ಸು ಸೇಫ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿರ್ಬೋದು, ಪ್ರಮೋಷನ್ಗಳನ್ನು ಕೂಡ ತೆಗೆದುಕೊಳ್ಬೋದು. ಈ ಆಫೀಸ್ ಪಾಲಿಟಿಕ್ಸ್ ಮಾಡೋರು ಪ್ರಮೋಷನ್ಗಾಗಿ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಬಾಸ್ಗಳ, ಮ್ಯಾನೇಜರ್ಗಳ ಚಮಚಾಗಿರಿ ಮಾಡ್ತಾ ಇರ್ತಾರೆ. ಅದು ಅವ್ರಿಗೂ ಕೂಡ ಗೊತ್ತಿರುತ್ತೆ, ಬಾಸ್ಗಳಿಗೆ, ಮ್ಯಾನೇಜರ್ಗಳಿಗೆ. ಇನ್ನು ಹುಡುಗಿಯರು ಏನು ಮಾಡ್ತಾರಪ್ಪ ಅಂತಂದರೆ ಸ್ವಲ್ಪ ಬಾಸಿಗೆ, ಮ್ಯಾನೇಜರ್ಗಳಿಗೆ ಅಡ್ವಾಂಟೇಜ್ಗಳನ್ನು ಕೊಟ್ಬಿಟ್ಟು ಅವರೊಂದಿಗೆ ಮಲಗಿಬಿಟ್ಟು ತಮಗೆ ಬೇಕಾಗಿರೋದನ್ನು ಸಾಧಿಸುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ, ಚೀಪ್ ಟ್ರಿಕ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಈ ಆಫೀಸ್ ಪಾಲಿಟಿಕ್ಸ್ ಮಾಡೋರೆಲ್ಲ ಇಂತಹ ಹೊಲಸು ಶಾರ್ಟ್ಕಟ್ಗಳನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಇವರ ಹತ್ರ ಏನಂತ ದೊಡ್ಡ ಟ್ಯಾಲೆಂಟು ಇರಲ್ಲ, ಏನು ಬದನೆಕಾಯಿನೂ ಕೆಲಸ ಮಾಡ್ತಾ ಇರಲ್ಲ, ಬರೀ ಕೆಲಸ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಬೇರೆ ಯಾರೋ ಕೆಲಸ ಮಾಡಿರೋದನ್ನು ನಾನು ಮಾಡಿದ್ದೀನಿ ಅಂತೇಳಿ ಕ್ರೆಡಿಟ್ ತೊಗೊಳ್ತಾ ಇರ್ತಾರೆ. ಸೊ ನೀವು ಅವರಿಗೆ ಈ ಅವಕಾಶವನ್ನು ಕೊಡಲ್ಲ. ಸೊ ನೀವು ಕೆಲಸ ಮಾಡಿದ್ದೀರಪ್ಪ ಅಂತಂದರೆ ಅದಕ್ಕೆ 100% ಕ್ರೆಡಿಟು ನೀವೇ ತೆಗೆದುಕೊಳ್ಳೋದು. ಮತ್ತು ಇದು ನೀವೇ ಮಾಡಿರೋ ಕೆಲಸ ಅನ್ನೋದು ನಿಮ್ಮ ಕಂಪ್ನಿಗೆ ಅರ್ಥ ಆಗಬೇಕು, ನಿಮ್ಮ ಬಾಸ್ಗೆ, ಹೈಯರ್ ಅಥಾರಿಟಿಗೆ ಗೊತ್ತಾಗಬೇಕು. ಆ ಥರ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ಮತ್ತು ನೀವಲ್ಲಿ ಇರ್ರಿಪ್ಲೇಸಿಬಲ್ ಆಗಬೇಕು. ನೀವಿಲ್ಲ ಅಂತಂದರೆ ಆ ಕೆಲಸ ನಡಿಬಾರ್ದು ಅನ್ನೋ ಥರ ಮಾಡಬೇಕು. ಈಗ ಬಾಸ್ನ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ,
ಈ ಕಂಪ್ನಿ ಯಾರ ಮೇಲೂ ಕೂಡ ಡಿಪೆಂಡೆಂಟ್ ಆಗಬಾರ್ದು ಅಂತೇಳಿ ಬಾಸ್ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಮಲ್ಟಿಪಲ್ ಎಂಪ್ಲಾಯಿಗಳನ್ನು ತರ್ತಾ ಇರ್ತಾರೆ. ಅವರು ಇದ್ದಾರೆ ಅಂತಂದ್ರೆ 4 ಜನರನ್ನ ಅಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿಟ್ಟಿರ್ತಾರೆ. ನೀನಿಲ್ಲ ಅಂತಂದರೆ ಹೋಗೋ ಒಳಗೆ 4 ಜನ ಕೆಲಸ ಮಾಡೋಕ್ಕಿದ್ದಾರೆ ಅನ್ನೋ ಥರ ಒಂದು ಬ್ಯಾಕಪ್ಗಳನ್ನು ರೆಡಿ ಮಾಡ್ತಾ ಇರ್ತಾರೆ. ಸೊ ನೀವೇನು ಮಾಡೋದಪ್ಪ ಅಂತಂದರೆ ಕಂಪ್ನಿ ನಿಮ್ಮ ಮೇಲೇ ಡಿಪೆಂಡ್ ಆಗಬೇಕು, ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋದು. ನೀವು ಇರ್ರಿಪ್ಲೇಸೇಬಲ್ ಆಗಬೇಕಲ್ಲಿ. ನೀವು ಇರ್ರಿಪ್ಲೇಸೇಬಲ್ ಆದ್ರಿಯಪ್ಪ ಅಂತಂದರೆ ನಿಮ್ಮನ್ನು ಎದುರಾಕಿಕೊಳ್ಳುವ ಧೈರ್ಯ ನಿಮ್ಮ ಟೀಮಲ್ಲಿ ಯಾರೂ ಮಾಡಲ್ಲ. ಬಟ್ ನಿಮ್ಮಲ್ಲಿ ವೀಕ್ನೆಸ್ ಇವೆ, ನಿಮ್ಮಲ್ಲಿ ಸ್ಟ್ರೆಂತ್ ಇಲ್ಲ ಅಂತಂದರೆ ಎಲ್ಲರೂ ಕೂಡ ನಿಮ್ಮನ್ನು ತುಳಿಯೋರೆ, ನಿಮ್ಮೊಂದಿಗೆ ಈ ಪಾಲಿಟಿಕ್ಸನ್ನು ಮಾಡೋರೆ. ಅದಕ್ಕಾಗಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ರಿಸಲ್ಟ್ಗಳು ಮಾತಾಡಿ, ನಿಮ್ಮ ಬಾಸ್ನ ತನಕ ಹೋಗಬೇಕು, ಬಾಸ್ನ ಸಪೋರ್ಟ್ ಸಿಗಬೇಕು, ಆ ರೀತಿ ನೀವು ಕರೆಕ್ಟಾಗಿ ಕೆಲಸ ಮಾಡಿ. ಸೊ ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಬಾಸೇ ಫಸ್ಟ್ ಆಫ್ ಆಲ್ ಹಲ್ಕ ನನ್ನ ಮಗ ಇರ್ತಾನೆ. ಅವಳ ಹೆಣ್ಮಗಳಿದ್ರೂ ಕೂಡ ಅವಳಲ್ಲೇ ಏನೂ ಒಳ್ಳೆಯ ಅಂಶಗಳಿರಲ್ಲ, ಆ ಥರ ಇರ್ತಾರೆ. ನಾನು ಎಷ್ಟೋ ಕಂಪ್ನಿಗಳಿಗೆ ಟ್ರೈನಿಂಗ್ಗೋಸ್ಕರ ಹೋಗಿರ್ತೀನಲ್ಲ, ಸೊ ಅಲ್ಲಿ ಎಂಪ್ಲಾಯಿಗಳು ನೆಟ್ಟಿಗೆ ಇರ್ತಾರೆ, ಬಟ್ ಬಾಸ್ಗಳೇ ನೆಟ್ಟಿಗಿರಲ್ಲ. ಇನ್ನು ಎಷ್ಟೋ ಕಂಪ್ನಿಗಳಲ್ಲಿ ಬಾಸ್ ದೇವ್ರ ಥರ ಇರ್ತಾರೆ, ಆದರೆ ಎಂಪ್ಲಾಯಿಗಳು ನೆಟ್ಟಿಗಿರಲ್ಲ. ಸೊ ಈ ರೀತಿ ಇರುತ್ತೆ. ಸೊ ನೀವು ಅಲ್ಲಿ ಯಾವಾಗ ಕ್ವಿಟ್ ಮಾಡಬೇಕು ಅನ್ನೋದನ್ನು ಡಿಸಿಷನ್ ತೆಗೆದುಕೊಳ್ಬೇಕು. ನಿಮಗೆ ಗೊತ್ತಾಗಬೇಕು ಯಾವಾಗ ಈ ಕಂಪ್ನಿ ಬಿಡೋದಿದೆ ಅಂಥೇಳಿ. ಸೊ ನಿಮ್ಮ ವರ್ಕ್ ಎನ್ವೈರ್ಮೆಂಟ್ ಇದೆ ಅಲ್ಲ ಕಂಪ್ನಿ, ಅದು ತುಂಬಾ ಟಾಕ್ಸಿಕ್ ಆಗಿದೆ. ನಿಮ್ಮ ಕಲೀಗ್ಗಳು ಕೂಡ ಎಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿದ್ದಾರೆ. ನಿಮ್ಮ ಬಾಸ್ ಅಂತೂ 3 ಬಿಟ್ಟವನಿದ್ದಾನೆ. ಅವನ ಪ್ಯಾಂಟ್ ಜಿಪ್ಪೆ ಟೈಟ್ ಇಲ್ಲ. ಅವನು ಇಂಥ ಎಲ್ಲ ಶಾರ್ಟ್ಕಟ್ಟನ್ನು ಫಾಲೋ ಮಾಡುವ ಹುಡುಗಿಯರಿಗೇ ಸಪೋರ್ಟ್ ಮಾಡ್ತಾನೆ. ಸೊ ಅವನು ಕೂಡ ಈ ಗ್ಯಾಂಗ್ ಜೊತೆಗೆ ಶಾಮೀಲಾಗಿದ್ದಾನೆ ಅಪ್ಪ ಅಂತಂದರೆ ಅಂತಹ ದರಿದ್ರ ಆಫೀಸ್ನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಅದು ನಿಮಗೆ ಸೇಫ್ ಅಲ್ಲ. ಸೊ ಅಲ್ಲಿ ಏನಿದೆಪ್ಪ ಅಂತಂದರೆ ಕತ್ತೆಗಳ ಮುಂದೆ ನೀವು ಸಂಗೀತವನ್ನು ನುಡಿಸಿದಂತಿದೆ, ಕೋನನ ಮುಂದೆ ಕಿನ್ನರಿ ಬಾರಿಸಿದಂಗಿದೆ. ಯಾಕಂತಂದರೆ ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಕೆಲಸಕ್ಕೆ ಅಲ್ಲಿ ಬೆಲೆನೇ ಇಲ್ಲ. ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಕೆಲಸದ ಒಂದು ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳೇ ಆ ಒಂದು ಆರ್ಗನೈಜೇಷನ್ನಲ್ಲಿ, ಆ ಆಫೀಸ್ನಲ್ಲಿ ಇಲ್ಲಪ್ಪ ಅಂತಂದರೆ ನಿಮಗಲ್ಲಿ ಕೆಲಸ ಮಾಡೋಕ್ಕೆ ಏನೂ ಉಳಿದೇ ಇಲ್ಲ ಅಂತಂದಂಗೆ. ಸೊ ಅದು ಪ್ರೈವೇಟ್ ಸೆಕ್ಟರ್ ಇದೆಯಪ್ಪ ಅಂತಂದರೆ ನೀವು ಆ ಕೆಲಸವನ್ನು ಬಿಟ್ಟು ಬೇರೆ ಒಳ್ಳೆ ಕಂಪ್ನಿಯನ್ನು ಹುಡ್ಕೋಬೇಕು. ನೀನು ಗೋರ್ಮೆಂಟಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಉಳಿದಿರೋ ಆಪ್ಷನ್ ಏನಪ್ಪ ಅಂತಂದರೆ ಗೆಟ್ ಟ್ರಾನ್ಸ್ಫರ್. ಒಂದು ನೀವು ಟ್ರಾನ್ಸ್ಫರ್ ಆಗಿ, ಇಲ್ಲ ಯಾರು ಪೊಲಿಟಿಕ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಯಾವುದರಲ್ಲಾದರೂ ತಗಲಾಕ್ಸ್ಕೊಂಬಿಡಿ. ನಾನು ಹೇಳಿದ್ನಲ್ಲ ಡಿಪ್ಲೊಮಸಿ ಕಲೀರಿ ಅಂಥೇಳಿ. ಸೊ ಆ ಹುಳಗಳನ್ನು ಯಾವುದರಲ್ಲಾದರೂ ತಗಲಾಯಿಸೋದು, ಪರ್ಮನೆಂಟಾಗಿಯೇ ಅವರು ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗಬೇಕು, ಆ ರೀತಿ ಮಾಡಿಬಿಡೋದು. ನಿಮ್ಮ ಅಲೈನ್ಸ್ ಇರುತ್ತಲ್ಲ, ನೀವು ಒಬ್ಬರೇ ಮಾಡಬೇಕಂತಲ್ಲ. ಸೊ ನಿಮ್ಮ ಅಲೈನ್ಸ್ ಇರುತ್ತಲ್ಲ, ಗುಂಪು, ನಿಮ್ಮ ಫ್ರೆಂಡ್ಸ್ಗಳ ಗುಂಪು, ಅವರ ಹೆಲ್ಪನ್ನು ತೆಗೆದುಕೊಂಡೇ ಡೀಲ್ ಮಾಡೋದು. ಇಲ್ಲ ಅದು ಹಾಳಾಗೋಗ್ಲಿ ಅಂತೇಳಿ ಬಿಟ್ಬಿಡೋದು. ಇದು ಒಂದೇ ಆಪ್ಷನ್. ನಿಮಗಲ್ಲಿ ವ್ಯಾಲ್ಯೂ ಸಿಗ್ತಾ ಇದೆ ಅಂತಂದರೆ ಅಂಥ ಆಫೀಸ್ನಲ್ಲಿ ಕೆಲಸ ಮಾಡಿ. ಸಿಗ್ತಾ ಇಲ್ಲಪ್ಪ ಅಂತಂದರೆ ಲೋವರ್ ಆರ್ಡರ್ದಿಂದ ಹಿಡಿದು ಹೈಯರ್ ಆರ್ಡರ್ ತನಕ, ಬಾಸ್ನ ತನಕ ಕೂಡ ಎಲ್ಲ ಅದೇ ಥರ ಇದ್ದಾರಪ್ಪ ಅಂತಂದರೆ ಬಿಡೋದೇ ಬೆಟ್ರ್ ಇದೆ. ಅಲ್ಲಿ ನಿಮ್ಮ ಮೆಂಟಲ್ ಹೆಲ್ತು ಹಾಳಾಗ್ತಾ ಇರುತ್ತೆ, ನಿಮಗೆ ಸೇಫ್ಟಿನೂ ಇರಲ್ಲ, ರೆಸ್ಪೆಕ್ಟು ಇರಲ್ಲ, ಸ್ಯಾಲ್ರಿನೂ ಸಿಗ್ತಾ ಇರಲ್ಲ ಅಂದಂಗೆ. ಅಂಥ ಕೆಲಸವನ್ನು ಬಿಡೋದ್ರಲ್ಲೇ ನಿಮಗೆ ಒಳಿತಿದೆ, ನಿಮಗೆ ಗ್ರೋತ್ ಇದೆ. ಸೊ ಅಂಥದ್ದನ್ನು ಬಿಟ್ಬಿಡಿ, ಬೇರೆ ಒಳ್ಳೆ ಕಡೆ ಕೆಲಸವನ್ನು ನೋಡಿ. ನಮ್ಮ ಅಕ್ಕ ನಮ್ಮ ಸ್ಟಾರ್ಟಪ್ನಲ್ಲಿ ಸ್ಟ್ರಿಕ್ಟ್ ಆಗಿರೋದ್ರಿಂದ, ಕರೆಕ್ಟರ್ ಆಗಿರೋದ್ರಿಂದ, ದೇವ್ರ ಥರ ಇರೋದ್ರಿಂದ, ಸೊ ಅವಳು ಹೈರಿಂಗ್ ಮಾಡುವಾಗಲೇ ಕರೆಕ್ಟಾಗಿರೋರನ್ನು ಹೈರಿಂಗ್ ಮಾಡ್ತಾಳೆ. ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ಕಾಮಚೋರುಗಳನ್ನು, ಏನೂ ಬರದೇ ಇರೋರ ಥರ ಇರೋರನ್ನು, ಮತ್ತು ಎಲ್ಲಾದರೂ ರಿಕಮೆಂಡೇಷನ್ ಲೆಟರ್ ತೆಗೆದುಕೊಂಡು ಬರೋರನ್ನು ಅವಳು ಹೈಯರೇ ಮಾಡಲ್ಲ. ಸೊ ಮತ್ತು ಇಲ್ಲಿ ರೋಲ್ಸ್ಗಳನ್ನು, ಗೋಲ್ಸ್ಗಳನ್ನು ಅವರು ಕ್ಲಿಯರಾಗಿ ಡಿವೈಡ್ ಮಾಡಿ ಕೊಟ್ಬಿಟ್ಟಿರ್ತಾಳೆ. ಸೊ ಹೀಗಾಗಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ. ಮತ್ತು ಡೈರೆಕ್ಟಾಗಿ ಅಲ್ಲಿ ಪ್ರತಿದಿನ ಅವಳು ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾಳೆ ಅನ್ನೋದನ್ನು ಎಲ್ಲ ರಿಪೋರ್ಟನ್ನು ಖುದ್ದಾಗಿ ಚೆಕ್ ಮಾಡ್ತಾಳೆ. ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಆಫೀಸ್ ಪಾಲಿಟಿಕ್ಸು 100% ನಿಂತಿದೆ ಅನ್ಬೋದು. ಇಲ್ಲಪ್ಪ ಅಂತಂದರೆ ನಮ್ಮ ಅಕ್ಕ ಕೂಡ ಬೇಜವಾಬ್ದಾರಿ ಬಾಸ್ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ತನ್ನ ಕೆಲಸಗಳನ್ನು ಯಾರೋ ಮತ್ತೊಂದು ಹುಡುಗಿಯನ್ನು ಅಪಾಯಿಂಟ್ಮೆಂಟು ಅವಳ ಮ್ಯಾನೇಜರ್ ಮಾಡ್ಕೊಂಡ್ಬಿಟ್ರೆ, ಅವಳು ಹೇಳ್ದಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಅಲ್ಲಿ ಗೊತ್ತೇ ಆಗಲ್ಲಲ್ಲ ಎಂಪ್ಲಾಯಿಗಳು ಏನು ಮಾಡ್ತಾ ಇದ್ದಾರೆ, ಎಂಪ್ಲಾಯಿಗಳ ರಿಯಾಲಿಟಿ ಏನಿದೆ ಅನ್ನೋದು ಬಾಸ್ ತನಕ ಹೋಗೋದೇ ಇಲ್ಲ. ಸೊ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಒಳ್ಳೆ ಬಾಸ್ಗಳು ಇರೋ ಕಡೆ ಹೋದರೆ ಈ ಸಮಸ್ಯೆ ಇರಲ್ಲ. ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೂ ಕೂಡ ಬಾಸ್ಗಳು ಅದನ್ನು ಹ್ಯಾಂಡಲ್ ಮಾಡುವಷ್ಟು ಒಳ್ಳೆಯವರಾಗಿರ್ತಾರೆ, ಕಪೇಬಲ್ ಆಗಿರ್ತಾರೆ. ಅದಕ್ಕಾಗಿ ನೀವು ಫೈನ್ ಟು ವಾಕ್ ಅವೇ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದೇ ಲಾಸ್ಟ್ ಟಿಪ್ಪು. ಇದನ್ನು ಫಾಲೋ ಮಾಡಿ, ಒಟ್ಟಿನಲ್ಲಿ ಸೇಫ್ ಆಗಿರಿ, ಸಕ್ಸಸ್ಫುಲ್ ಆಗಿರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.